ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ಜನ ನಮ್ಮ ಹತ್ರ ತೊಗೊಂಡಿರುವಂಥ ಫೇಸ್ ಪ್ಯಾಕ್ನ ಹೇಗೆ ಯೂಸ್ ಮಾಡೋದು ಅಂತ ಕೇಳಿದ್ರಿ. ನೋಡಿ, ಇವತ್ತು ತೋರಿಸ್ತಾ ಇದ್ದೀನಿ. ನಮ್ಮಲ್ಲಿ ನಿಮಗೆ ಫೇಸ್ ಆಯಿಲು, ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಜೊತೆಗೆ ಫೇಸ್ ಪ್ಯಾಕ್ ಕೂಡ ಕೊಡ್ತೀವಿ. ಮನೆಯಲ್ಲೇ ಮಾಡಿರುವಂಥದ್ದು ತುಂಬ ಹಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅಂದರೆ ಹಳೆಯ ಒಂದು ಮೆಥಡ್ ಇದು. ಇದನ್ನು ಮಾಡೋದಕ್ಕೆ ತುಂಬ ವೆರೈಟಿ ಬೇಕು, ಆದರೆ ಎಲ್ಲನೂ ನ್ಯಾಚುರಲ್. ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಲ್ಲ. ಯಾವುದೇ ಥರ ಫುಡ್ ಕಲರ್ ಆಗಲಿ ಅಥವಾ ಪ್ರಿಸರ್ವೇಟಿವ್ಸ್ ಆಗಲಿ ಏನೂ ಇರಲ್ಲ. ಅದರಲ್ಲಿ ಏನೇನು ಹಾಕ್ತೀವಿ ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ. ನೋಡಿ, ಫೇಸ್ ಎಷ್ಟು ಕ್ಲಿಯರಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನನಗೆ ಡಾರ್ಕ್ ಸರ್ಕಲ್ ಇತ್ತು, ಪಿಂಪಲ್ ಮಾರ್ಕ್ಸ್ ಇತ್ತು. ಹಾಗೆ ನನ್ನ ಒಂದು ಫಾಲ್ಟಿಂದ ನನ್ನ ಸ್ಕಿನ್ ತುಂಬಾ ಹಾಳಾಗಿಬಿಟ್ಟಿತ್ತು. ನನಗೆ ನ್ಯಾಚುರಲ್ ಆಗಿ ಏನಾದರೂ ಮಾಡ್ಕೋಬೇಕು ಅಂತ ನಾನು ಕೂಡ ತುಂಬ ಸರ್ಚ್ ಮಾಡಿ ಇದನ್ನು ಮಾಡ್ಕೊಂಡಿದ್ದೀನಿ, ತುಂಬ ಜನರಲ್ಲಿ ಕೇಳಿ. ಇದು ನೆಲಂಗು ಮಾವು ಅಂತಾರೆ ತಮಿಳ್ನಾಡು ಕಡೆ, ಅಥವಾ ಇಲ್ಲಿ ನಮ್ಮನ್ನು ಕೇಳಿದರೆ ತುಂಬ ಹಳೆ ಕಾಲದವರು ಯೂಸ್ ಮಾಡ್ತಿದ್ದಂಥ ಒಂದು ಬಾಡಿ ವಾಶ್ ಅಂತಲೇ ಹೇಳ್ಬೋದು. ಅಂದರೆ ಸ್ನಾನಕ್ಕಿಂತ ಮುಂಚೆ ಮಕ್ಕಳಿಗೂ ಇದನ್ನು ಯೂಸ್ ಮಾಡ್ತಾಯಿದ್ರು. ಇವಾಗ ಯಾರೂ ಯೂಸ್ ಮಾಡಲ್ಲ, ಎಲ್ಲನೂ ಕೆಮಿಕಲ್ ಪ್ರಾಡಕ್ಟ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನೋಡಿ, ಈ ಒಂದು ಪೌಡರ್ನ 1 ಸ್ಪೂನು, ದೊಡ್ಡ ಅಂದರೆ ಫುಲ್ ಬಾಡಿಗೆ ಯೂಸ್ ಮಾಡ್ತೀರಾ ಅಂದರೆ 2 ಸ್ಪೂನ್ ಹಾಕೋಬೋದು. ಜಸ್ಟ್ ಫೇಸಿಗೆ ಮಾತ್ರ ಹಾಕ್ತೀರಾ ಅಂದರೆ ಒಂದು ಅರ್ಧ ಸ್ಪೂನು ಹಾಕೋಬೋದು. ಇದಕ್ಕೆ ನನ್ನ ಸ್ಕಿನ್ನು ಸ್ವಲ್ಪ ಇವಾಗ ಆಯಿಲ್ ಹಚ್ಚೋದ್ರಿಂದ ಓಕೆ. ಅದಕ್ಕಿಂತ ಮುಂಚೆ ನನ್ನ ಸ್ಕಿನ್ನು ತುಂಬ ಡ್ರೈ ಆಗಿತ್ತು. ನಾನು ಅದಕ್ಕೆ ಮೊಸರು ಅಥವಾ ಹಾಲನ್ನು ಹಾಕ್ಕೊಳ್ತಾ ಇದ್ದೆ. ಇವಾಗ ಸ್ಕಿನ್ನು ಓಕೆ, ಒಂದು ಲೆವೆಲ್ಗೆ ಚೆನ್ನಾಗಿ ಆಗಿದೆ. ಎಲ್ಲನೂ ಯೂಸ್ ಮಾಡಿ, ಅಂದರೆ ನಮ್ಮಲ್ಲಿ ಸಿಗುವಂಥ ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಸ್ಕಿನ್ ತುಂಬ ಚೆನ್ನಾಗಾಗಿದೆ. ಅದಕ್ಕೆ ನಾನು ಇವಾಗ ಇದಕ್ಕೆ ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರ್ ಆದರೂ, ಅಂದರೆ ನೀವು ಏನು ಕುಡಿತೀರಲ್ವ ನೀರು, ಒಳ್ಳೆ ನೀರನ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಫೇಸ್ಗೆ ಯೂಸ್ ಮಾಡೋದ್ರಿಂದ ಇದು ಯಾವುದೇ ಥರ ಕೆಮಿಕಲ್ ಎಲ್ಲ ಯೂಸ್ ಮಾಡಿರೋವಂಥದ್ದಲ್ಲ ಸ್ನೇಹಿತರೆ. ಇದಕ್ಕೆ ನಾನು ಕಡಲೆಬೇಳೆ, ಹೆಸರುಬೇಳೆ, ಮಸೂರ್ ದಾಲು, ಬಾರ್ಲಿ ಅಕ್ಕಿ, ಹಾಗೆ ಅಕ್ಕಿ, ಊರದ್ ದಾಲು, ಕಾಬೂಲ್ ಕಡಲೆ, ರೋಸ್ ಪೆಟಲ್ಸು, ವೆಟ್ಟಿವೇರ್ ಅಂತ ಬರುತ್ತೆ ಅದು, ಹಾಗೆ ವಾಲಿಂಬನಚ್ಚಿ ವೇರ್ ಅಂತ ಬರುತ್ತೆ. ಆಮೇಲೆ ಆವಾರ ಪೂವು, ಅಂದರೆ ಯೆಲ್ಲೋ ಕಲರ್ ಒಂದು ಪೂ ಇರುತ್ತಲ್ಲ ಅದು. ಆಮೇಲೆ ಕಸ್ತೂರಿ ಮಂಜಲು, ಅಶ್ವಗಂಧ, ಅತಿ ಮಧುರಂ, ವಸಂಬು ಅಂತ ಬರುತ್ತೆ ಒಂದು. ಆಮೇಲೆ ವೈಟ್ ಟರ್ಮರಿಕ್ಕು, ಚಂದನ, ಲಾವಂಚ ಬೇರು ಎಲ್ಲನೂ ಹಾಕಿ ಮಾಡಿರುವಂಥದ್ದು. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ನೀವು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ನಿಮಗೆ ಕೊಡ್ತಾರೆ ಅದೆಲ್ಲನೂ. ಈ ನೆಲಂಗು ಮಾವು ಮಾಡೋದಕ್ಕಂತಲೇ ಅದೊಂದು ಸೆಟ್ಟೇ ಇಟ್ಟಿರ್ತಾರೆ. ತುಂಬ ಕಾಸ್ಟ್ಲಿ ಆಗುತ್ತೆ ಅದು. ನೀವು ಬೈ ಮಾಡೋರಿದ್ದರೆ ದಯವಿಟ್ಟು ನೀವು ತೊಗೊಳ್ಳಿ. ನೋಡಿ, ನನ್ನ ಫೇಸು ಯಾವುದೇ ಥರ ಫಿಲ್ಟ್ರೆಲ್ಲ ಯೂಸ್ ಮಾಡಿಲ್ಲ. ನನ್ನ ಕ್ಯಾಮ್ರಾ ಅಷ್ಟೊಂದು ಕ್ಲಿಯರಿಟಿನೂ ಇಲ್ಲ. ಫೇಸಲ್ಲಿ ಒಂದು ಕೂಡ ಮಾರ್ಕ್ ಉಳಿದಿಲ್ಲ. ಪಿಂಪಲ್ಸ್ ಬರುತ್ತೆ, ಮಂತ್ಲಿ ಸರ್ಕಲ್ ಇರುವಾಗ ಪಿಂಪಲ್ಸ್ ಕೂಡ ಬರುತ್ತೆ ನನಗೆ. ಆದರೆ ಡಾರ್ಕ್ ಸರ್ಕಲ್ ಎಲ್ಲನೂ ಹೋಗಿದೆ. ಫೇಸ್ ತುಂಬ ಕ್ಲೀನಾಗಿ ಕ್ಲಿಯರಾಗಿ ಇದೆ. ನೋಡಿ, ಈ ರೀತಿಯಲ್ಲಿ ನಾನು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಸ್ನಾನಕ್ಕಿಂತ ಮುಂಚೆನೂ ಅಪ್ಲೈ ಮಾಡ್ಬೋದು, ಅಥವಾ ನಾರ್ಮಲ್ಲಾಗಿ ನಿಮಗೆ ಸ್ವಲ್ಪ ಒಂದು 10-15 ನಿಮಿಷ ಟೈಮ್ ಇದೆ ಸ್ಕಿನ್ ಕೇರ್ ಮಾಡೋದಕ್ಕೆ ಅಂದಾಗ, ಯಾವಾಗ ನಿಮಗೆ ಫ್ರೀ ಇರುತ್ತೋ ಆ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಫೇಸಿಗೆ ತುಂಬ ಕ್ಲೀನ್ ಆಗುತ್ತೆ. ಸನ್ ಟ್ಯಾನ್ ಆಗಿರೋರ್ಗಂತೂ ಹೆಂಗೆ ಇದು ವರ್ಕ್ ಆಗುತ್ತೆ ಅಂದರೆ, ಸನ್ ಟ್ಯಾನು ಒಬ್ಬೊಬ್ಬರಿಗೆ ಏನೇ ಕ್ರೀಮ್ ಹಾಕಿದ್ರೂ ಹೋಗಲ್ಲ. ಸನ್ ಟ್ಯಾನ್ ಆಗಿರೋದು ಸ್ಕಿನ್ನು ತುಂಬ ಇದಾಗಿದ್ದರೆ, ಹಾಗೆ ಡೆಡ್ ಸ್ಕಿನ್ ಇದ್ದರೆ ಒಂಥರ ಸಿಪ್ಪೆ ಎದ್ದೇಳೋ ಥರ ಇರುತ್ತಲ್ಲ, ಅದೆಲ್ಲನೂ ಹೋಗುತ್ತೆ. ಪಿಂಪಲ್ ಮಾರ್ಕ್ ಇದ್ದರೆ ನೋಡಿ, ನೀವು ಯೂಸ್ ಮಾಡಿ ನೋಡಿ, ಬೈ ಮಾಡಿ. ಇಲ್ಲ ನೀವೇ ಮನೇಲಿ ಮಾಡ್ಕೋತಿದ್ದೀರಾ ಅಂದರೆ ನಾನು ಹೇಳಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಒಳ್ಳೆ ಗ್ಲೋ ಕೊಡುತ್ತೆ, ರಿಚ್ ಆಗಿರುತ್ತೆ ಫೇಸು. ಒಂಥರ ಆಯ್ಲಿ ಇದ್ದು ತುಂಬ ಪಿಂಪಲ್ಸ್ ಬರೋರಿಗೆಲ್ಲನೂ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಲೈವ್ ಆಗಿ ನೋಡ್ತಾ ಇದ್ದೀರಾ. ನನ್ನಲ್ಲಿ ಆಗಿರೋ ಬದಲಾವಣೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎರಡು, ಒಂದು ಸ್ಕಿನ್ ಗ್ಲೋಯಿಂಗ್ ಆಯಿಲ್, ಗೋಲ್ಡನ್ ಗ್ಲೋಯಿಂಗ್ ಆಯಿಲು, ಅದು ಖುಷ್ಬು ಅವರು ತೋರಿಸಿರುವಂಥದ್ದು. ಅದು ಕೂಡ ನಾನು ನೈಟಲ್ಲಿ ಹಚ್ಕೊಂಡು ಒಳ್ಳೆ ಮಸಾಜ್ ಮಾಡ್ತೀನಿ ಫೇಸ್ಗೆ, ಕೈಗೆ, ಕಾಲಿಗೆ ಎಲ್ಲನೂ. ಫುಲ್ ಫ್ಯಾಮಿಲಿಯವರು ನಾವೆಲ್ಲರೂ ಯೂಸ್ ಮಾಡ್ತೀವಿ. ಹಾಗೆ ಈ ಒಂದು ಫೇಸ್ ಪ್ಯಾಕು, ಇದು ವಾರದಲ್ಲಿ 2-3 ದಿನ ನಾನು ಹಾಕ್ಕೊಳ್ತೀನಿ. ಯಾಕಂದರೆ ನಾವು ಯೂಸ್ ಮಾಡುವಂಥ ಸೋಪ್ ಇರ್ಬೋದು, ಕ್ರೀಮ್ಸ್ ಇರ್ಬೋದು, ಎಲ್ಲನೂ ಕೆಮಿಕಲ್ ಆಗಿರೋದ್ರಿಂದ ಸ್ಕಿನ್ನಲ್ಲಿ ಒಂಥರ ಡೆಡ್ನೆಸ್ಸು ಅಥವಾ ಒಂದು ಕಳೆನೇ ಇರಲ್ಲ, ಕಳೆ ಇಲ್ದಿರೋ ಮುಖ ಥರ ಆಗಿಬಿಡುತ್ತೆ. ಈ ಥರ ಒಂದು ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡೋದ್ರಿಂದ ಒಂಥರ ಬ್ರೈಟಾಗಿ ಕಾಣಿಸುತ್ತೆ ಸ್ಕಿನ್ನು. ನಾಳೆ ಏನಾದರೂ ಫಂಕ್ಷನ್ ಇದೆ ಅಂದರೆ ಈ ಥರ ಇವತ್ತು ಈ ಪ್ಯಾಕ್ನ ಹಾಕ್ಕೊಂಡು ನೋಡಿ, ಸ್ಕಿನ್ ತುಂಬ ಬ್ರೈಟಾಗಿರುತ್ತೆ. ತುಂಬ ಪಿಂಪಲ್ ಪ್ರಾಬ್ಲಮ್ಸ್ ಇರೋರು ಇದನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು.
ಯಾವುದೇ ಥರ ಕೆಮಿಕಲ್ ಇರೋದಲ್ಲ ಇದು, ನ್ಯಾಚುರಲ್ ಆಗಿರೋದ್ರಿಂದ. ಹೆಸರುಬೇಳೆ ಇರ್ಬೋದು, ಕಡಲೆಬೇಳೆ ಇರ್ಬೋದು, ಅಥವಾ ಈ ಮಸೂರ್ ದಾಲ್ ಅಂತೀವಲ್ಲ, ಅದೆಲ್ಲನೂ ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂಥದ್ದು. ಆವಾರ ಪೂವು, ಕಸ್ತೂರಿ ಮಂಜಲು, ಅಶ್ವಗಂಧ, ಹಾಗೆ ಅತಿ ಮಧುರಂ, ಅದೆಲ್ಲನೂ ತುಂಬ ನಮ್ಮ ಸ್ಕಿನ್ನಿಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡುತ್ತೆ. ಕೆಮಿಕಲ್ ಹಾಕಿ ಯೂಸ್ ಮಾಡೋದಕ್ಕಿಂತ ಈ ಥರ ಒಂದು ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಕಳೆ ಮತ್ತೆ ರಿಟರ್ನ್ ಆಗುತ್ತೆ. ಎಷ್ಟೇ ವರ್ಷ ಆದ್ರೂ ಆ ಕಳೆ ಹೋಗಲ್ಲ. ಇವಾಗ ನೀವು ಸ್ಕಿನ್ನ ಪ್ಯಾಂಪರಿಂಗ್ ಮಾಡೋದ್ರಿಂದ ವಯಸ್ಸಾದ್ರೂ ನಿಮ್ಮ ಸ್ಕಿನ್ನು ಹಾಗೇ ಇರುತ್ತೆ, ಏನೂ ಕೆಟ್ಟೋಗಲ್ಲ. ನೋಡಿ, ಹಳೆ ಕಾಲದ ಅಜ್ಜಿರಿದ್ರೆ ಅವ್ರ ಸ್ಕಿನ್ನೆಲ್ಲ ಹೇಗಿರುತ್ತೆ ಅಂತ, ಒಂಥರ ವಯಸ್ಸಾದ್ರೂ ಗ್ಲೋ ಇರುತ್ತೆ ಅವರಿಗೆ. ಒಂದು ಮಾರ್ಕ್ ಕೂಡ ಇರಲ್ಲ ಅವ್ರ ಫೇಸಲ್ಲಿ ಇರ್ಬೋದು, ಕೈ ಕಾಲುಗಳೆಲ್ಲ ಇರ್ಬೋದು. ನೀವು ನೋಡಿದ್ರೆ ಒಂದು ಹೇರ್ ಕೂಡ ಇರಲ್ಲ, ಒಂದು ಮಾರ್ಕ್ ಕೂಡ ಇರಲ್ಲ. ತುಂಬ ಕ್ಲೀನಾಗಿ ಕ್ಲಿಯರ್ ಆಗಿರುತ್ತೆ. ಈ ಫೇಸ್ ಪ್ಯಾಕ್ ಹಾಕಿ ಇದು ಸ್ಕ್ರಬ್ಬರ್ ಥರನೂ ವರ್ಕ್ ಆಗುತ್ತೆ. ನಿಮಗೇನಾದರೂ ಮೂಗು ಸೈಡಲ್ಲಿ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಇದ್ದರೆ, ಅಥವಾ ಬಾಯಿ ಸುತ್ತ ಕಪ್ಪಿದ್ದಾಗ, ಮತ್ತು ಸ್ಕಿನ್ನಲ್ಲಿ ಪಿಂಪಲ್ಸ್ ಮಾರ್ಕು ಅಥವಾ ಸಿಪ್ಪೆ ಥರ ಬಂದಿರುತ್ತಲ್ಲ, ಅದೆಲ್ಲ ಇದ್ದಾಗ ಇದನ್ನು ಒಂದು ಸಲ ಡ್ರೈ ಆಗೋಕ್ಕೆ ಬಿಡಬೇಕು. ಫೇಸಲ್ಲೇ ಡ್ರೈ ಆಗೋಕ್ಕೆ ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಫೇಸ್ನ. ನೋಡಿ, ಒಂದು ಲೆವೆಲ್ಗೆ ಇದು ಡ್ರೈ ಆಗಿದೆ. ಆದರೆ ಮಾತಾಡಬಾರ್ದು ಸ್ನೇಹಿತರೆ. ಈ ಫೇಸ್ ಪ್ಯಾಕ್ನ ಹಾಕಿದಾಗ ಮಾತಾಡೋದು ಮಾಡಿದ್ರೆ ನಿಮ್ಮ ಸ್ಕಿನ್ನು ಲೂಸ್ ಆಗುತ್ತೆ. ದಯವಿಟ್ಟು ಮಾತಾಡೋದನ್ನು ಅವಾಯ್ಡ್ ಮಾಡಿ. ಈ ಫೇಸ್ ಪ್ಯಾಕ್ ಅಂತಲ್ಲ, ನೀವು ಯಾವುದೇ ಥರ ಫೇಸ್ ಪ್ಯಾಕ್ ಹಾಕಿದಾಗ ಮಾತಾಡೋದನ್ನು ಅವಾಯ್ಡ್ ಮಾಡಿದ್ರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ರಿಂಕಲ್ಸ್ ಬರೋಲ್ಲ. ನಾನು ತೋರಿಸ್ತೀನಿ ನೋಡಿ, ಆ ಥರ ಆಗಲ್ಲ. ಇದು ಡ್ರೈ ಆದಮೇಲೆ ಈ ಥರ ಆಗುತ್ತೆ. ಇದರಲ್ಲಿ ನಾವು ಅಶ್ವಗಂಧ, ಅತಿಮಧುರಂ ಎಲ್ಲ ಹಾಕಿರೋದ್ರಿಂದ ಅದರ ನ್ಯಾಚುರಲ್ ಕಲರು ಇದು. ಹಸಿ ಇದ್ದಾಗ ಒಂಥರ ಇರುತ್ತೆ, ಡ್ರೈ ಆದಾಗ ಈ ಥರ ಆಗುತ್ತೆ. ನೋಡಿ ಎಷ್ಟು ಟೈಟ್ ಆಗಿದೆ ಗೊತ್ತಾ ಸ್ಕಿನ್ನು. ನನಗೆ ಮುಟ್ಟೋದಕ್ಕೂ ಆಗ್ತಿಲ್ಲ, ಒಂಥರ ರಫ್ ಅನಿಸ್ತಾ ಇದೆ. ಟೈಟಾಗಿದೆ ಸ್ಕಿನ್ನು. ಸ್ಕಿನ್ ಟೈಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ರೆಮಿಡಿ. ಈ ಥರ ನೀವು ಫೇಸ್ ಪ್ಯಾಕ್ನ ಹಾಕಿದಾಗ ಮಾತಾಡಬಾರ್ದು. ನೋಡಿ, ಈ ಥರ ರಿಂಕಲ್ಸ್ ಆಗುತ್ತೆ. ಮಾತಾಡಿದಾಗ ಸ್ಟ್ರೆಚ್ ಮಾಡಿದಾಗ ಈ ಥರ ರಿಂಕಲ್ಸ್ ಆಗುತ್ತೆ. ನಾವು ಮಾತಾಡುವಾಗ ಇದು ಸ್ಕಿನ್ ಟೈಟ್ ಇರೋದ್ರಿಂದ ನಾವು ಸ್ವಲ್ಪ ಎಳೆದು ಮಾತಾಡೋಕ್ಕೆ ಹೋಗ್ತೀವಿ. ಆ ಥರ ಮಾಡಿದಾಗ ಸ್ಕಿನ್ನು ಲೂಸ್ ಆಗಿಬಿಡುತ್ತೆ. ವಯಸ್ಸಾದಂಗೆ ಆಗುತ್ತೆ. ಸ್ಕಿನ್ ಒಂಥರ ರಿಂಕಲ್ಸ್ ಥರ ಕಾಣುತ್ತೆ, ಲೂಸ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಇನ್ನೂ ಮುಖನೂ ಒರೆಸಿಲ್ಲ ನಿಮಗೆ ತೋರಿಸ್ಬೇಕಂತ. ಯಾಕಂದರೆ ಮುಖ ಒರೆಸಿದ್ರೆ ಕೇಳ್ಬೋದು ಏನಾದರೂ ಕ್ರೀಮ್ ಹಚ್ಚಿದ್ದೀರಾ ಅಂತ. ಅದಕ್ಕೆ ನಾನು ಏನೂ ಮಾಡಿಲ್ಲ, ಹಾಗೇ ಇದ್ದೀನಿ. ಇವಾಗ ಒರೆಸ್ತೀನಿ ನೋಡಿ. ಮೂಗು ಸಂದಿಲೆಲ್ಲ ಡೆಡ್ ಸ್ಕಿನ್ ಥರ, ಅಥವಾ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲರಿಗೂ ಬರುತ್ತೆ. ನೀವು ಎಷ್ಟೇ ಫೇಶಿಯಲ್ ಮಾಡಿ, ಸ್ಕ್ರಬ್ ಮಾಡಿ, ಏನೇ ಮಾಡಿ, 15 ಡೇಸ್ ಒನ್ಸ್ ಅದು ಇದ್ದೇ ಇರುತ್ತೆ, ತೆಗಿಲೇಬೇಕಾಗುತ್ತೆ. ನೋಡಿ, ನೀಟಾಗಿ ಈ ಥರ ವಾಶ್ ಮಾಡಿ ಫೇಸ್ನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇದನ್ನು ಹೇಳಿದ್ದೀನಿ. ನಿಮ್ಮ ಯಾರಾದರೂ ಮಾಡ್ಕೋತೀರಾ ಅಂದರೆ ದಯವಿಟ್ಟು ಮನೆಯಲ್ಲಿ ಮಾಡಿಕೊಡಿ. ಮಾಡ್ಕೊಳಕ್ಕಾಗಲ್ಲ ಅಂದರೆ ನನ್ನ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಪ್ರಾಡಕ್ಟ್ನ ಕಳಿಸ್ತೀನಿ. ತುಂಬ ಕಮ್ಮಿ ಬೆಲೆಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡಿರೋದ್ರಿಂದ ಯಾವುದೇ ಕೆಮಿಕಲ್ ಇಲ್ಲ. ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.